ಸತೀಶ್ ಕೋಳಂಕರ್ ಅವರ ಹತ್ಯೆ ಮಾಡಿದ ಆರೋಪಿ ನಿತೇಶ್ ತಾಂಡೆಲ್ ಅವರಿಗೆ ಆಸ್ಪತ್ರೆಯಲ್ಲಿ ಐಷಾರಾಮಿ ವ್ಯವಸ್ಥೆ ನೀಡಲಾಗುತ್ತಿದೆ ಎಂದು ಸತೀಶ್ ಕೋಳಂಕರ್ ಅವರ ಪುತ್ರಿ ಪೂರ್ಣಿಮಾ ಅವರು ಆರೋಪಿಸಿದರು. ಕರ್ವರ್ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸತೀಶ್ ಕೋಳಂಕರ್ ಹತ್ಯೆ ನಡೆದು 45 ದಿನಗಳಾದರೂ ಆರೋಪಿ ನಿತೇಶ್ ತಾಂಡೆಲ್ ಅವರನ್ನ ಆಸ್ಪತ್ರೆಯಲ್ಲಿಟ್ಟು ರಾಜಾತಿಥ್ಯ ನೀಡಲಾಗುತ್ತಿದೆ. ಆತನ ಸ್ನೇಹಿತರು ತಾಸುಗಟ್ಟಲೆ ಬಂದು ಕೂರುತ್ತಾರೆ. ಬಿರಿಯಾನಿ ಸೇರಿದಂತೆ ಬೇಕಾದ ಊಟದ ವ್ಯವಸ್ಥೆ ಮಾಡಲಾಗುತ್ತಿದ್ದು ಐಷಾರಾಮಿಯಾಗಿ ನೋಡಿಕೊಳ್ಳಲಾಗುತ್ತಿದೆ. ಅಲ್ಲದೆ ಆರೋಪಿಯನ್ನ ಶಿಕ್ಷೆಯಿಂದ ತಪ್ಪಿಸಲು ಹುನ್ನಾರ ನಡೆಯುತ್ತಿದೆ ಎಂದು ಆರೋಪಿಸಿದರು. ಆರೋಪಿ ಹಾಕಿದ್ದಾರೇನೆಂದ್ರೆ ಇನ್ನೂ ಒಬ್ಬ ರೌಡಿ ಶೇಖರ್ ಇದ್ದ. ಫಾರ್ ದ ಕೈಂಡ್ ಇನ್ಫಾರ್ಮೇಶನ್, ನನ್ನ ಅಪ್ಪ ರೌಡಿ ಶೇಖರ್ ಇಲ್ಲ ಇತ್ತು. ಹಿ ವಾಸ್ ಅ ಸಮಾಜ ಸೇವಕ. ಅವನು ಸತ್ಯವಾಗಿ ವಾಯ್ಸ್ ಒಂದು ರೇಸ್ ಮಾಡ್ತಿದ್ದ. ಎಲ್ಲಿ ನ್ಯಾಯ ಆಗ್ತಾರೆ ಅಲ್ಲಿ ಅವನು ವಾಯ್ಸ್ ಒಂದು ರೇಸ್ ಮಾಡ್ತಿದ್ದು. ಅವನು जो बेटा था आज वो एमएलसी की सीट में बैठा था. एक्स नगर सभೆಯಾಗಿ ಅವನ ಮೇಲೆ ಇದ್ದಿದ್ದಿಲ್ಲಾಗಿತ್ತು. ಅವನು ನ್ಯಾಯ ಇಲ್ಲಿಗಲ್ ಏನ್ ನಡೀತಾ ಇದೆ ನೋಡ್ಕೊಂಡು ಕೂತ್ಕೊಂಡಿದ್ದಾಗ ನಾವು ಈಗ ಎಮ್ಎಲ್ಸಿ ಆಗಿ ಆ ಸೀಟ್ ಅಲ್ಲಿ ಕೂತ್ಕೊಂಡಿದ್ದ. ಅವನು ಬಿಲ್ಡಿಂಗ್ ಕೂಡ ಇಲ್ಲಿಗಲ್ ಎಷ್ಟು ಬಿಲ್ಡಿಂಗ್ ಇದೆ ಕಾರವಾರದಲ್ಲಿ ಅದು 1-2 ಬಿಲ್ಡಿಂಗ್ ಮೇಲೆ ಅವನು ಆಕ್ಷನ್ ತಗೊಂಡಿದ್ದ. ಅವನಿಗೆ ಅಲ್ಲಿ ಕೂಡ ನ್ಯಾಯ ಸಿಗಲಿಲ್ಲ. ಬಟ್ ಯಾವಾಗ ಅವನು ಬಿಲ್ಡರಿಗೆ ಧಮಕಿ ಕೊಡಲಿಲ್ಲ ಅಷ್ಟು ಗ್ಯಾರಂಟಿ ನಾನು. ಏನಂದ್ರೆ 25 ಇಯರ್ಸ್ ಆಯ್ತು ನನ್ನ ಅಪ್ಪ ಛತ್ರಪತಿ ಶಿವಾಜಿ ಮಹಾರಾಜ್ ರ್ಯಾಲಿ ಮಾಡ್ತಾ ಇದ್ದ. ಸ್ಮೂತ್ ರನ್ನಿಂಗ್ ವಿತ್ ಅ ಜಾಲಿ ಅಂಡ್ ಹ್ಯಾಪಿನೆಸ್ ಗ್ರೂಪ್ ಮಾಡಿಕೊಂಡು ಒಟ್ಟಿಯಾಗಿ ಒಂದು ಗ್ರೂಪ್ ಮಾಡಿಕೊಂಡು 2-3-5 ಜನರಿಗೆ ಒಂದು ಗ್ರೂಪ್ ಮಾಡಿಕೊಂಡು ಭಂಡಾರಿ ಸಮಾಜದಿಂದ ಬೇರೆ ಬೇರೆ ಜಾತಿಯಿಂದ ಬೇರೆ ಬೇರೆ ಧರ್ಮದಿಂದ ಜನ ಬರ್ತಿತ್ತು. ಒಂದು ಗ್ರೂಪ್ ಆಗ್ತಿತ್ತು. and he was doing a rally with very happiness and very cool and calm. ಅಂತ ಮನುಷ್ಯನಿಗೆ ರಸ್ತೆಯಲ್ಲಿ ಮರ್ಡರ್ ಮಾಡಿದ್ದಾರೆ. the view of point ನಂದು ಏನಂದ್ರೆ, ಹತ್ಯೆಯಾದ ಬಳಿಕ ನಿತೇಶ್ ತಾಂಡೆಲ್ ಅವರು ಬೈತ್ಕೋಲದ ದರ್ಶನ್ ಮಾಜಾಳಿಕರ್ ಅವರಿಗೆ ಹತ್ಯೆಯ ಫೋಟೋ ಕಳುಹಿಸಿದ್ದಾರೆ. ಅಲ್ಲದೆ ಗೇಮ್ ಈಸ್ ಡನ್ ಎನ್ನುವ ಸಂದೇಶವನ್ನ ಕಳಿಸಿದ್ದಾರೆ. ಹೀಗಾಗಿ ದರ್ಶನ್ ಮಾಜಾಳಿಕರಿಗೂ ಹಾಗೂ ಹತ್ಯೆಗೂ ಸಂಬಂಧವಿದೆ. ಅವನನ್ನ ಸೂಕ್ತ ತನಿಖೆಗೆ ಒಳಪಡಿಸಬೇಕು ಎಂದರು. He became a Samaj savior and he joined politics. ಅವರು ಕೌನ್ಸಿಲರ್ 1996 ರಲ್ಲಿ ಇದ್ರು. ಇಂಡಿಪೆಂಡೆಂಟ್ ಆಗಿ ಲೀಡಿಂಗ್ ದಲ್ಲಿ ವಿನ್ ಆಗಿಲ್ಲ. ಕಂಟಿನ್ಯೂಸ್ಲಿ 2 times ಲಕ್ಷ್ಮೀ ಸತೀಶ್ ಕೋಳಂಕರ್ ಪತ್ನಿಯಾಗಿ ಸತೀಶ್ ಕೋಳಂಕರ್ ಆಕೆ ಕೂಡ ಬಿಜೆಪಿ ಥ್ರೂದಲ್ಲಿ ವಿನ್ ಆಗಿದ್ರು. ದ ಸ್ಯಾಡ್ ಮೆಮೊರೀಸ್ ನಮಗೆ ಆಗಿದ್ದೇನೆಂದ್ರೆ 20th April 2025 in the Chandel, open market ಅಲ್ಲಿ over 200 to 500 ಜನ ಮುಂದೆ ನನ್ನ ತಂದೆ ಸತೀಶ್ ಕೋಳಂಕರ್ ಅವರಿಗೆ ರಸ್ತೆಯಲ್ಲಿ ಮರ್ಡರ್ ಮಾಡಿದ. ನನ್ನ ಅಪ್ಪ ಮೇಲೆ ಸತೀಶ್ ಕೋಳಂಕರ್ದು ಬಾಡಿ ಹೋಗಿದೆ. ಸತೀಶ್ ಕೋಳಂಕರ್ದು ಹೃದಯ ಆತ್ಮ ಇಲ್ಲಿ ಇದೆ. ಸತೀಶ್ ಕೋಳಂಕರ್ದು ಹುಡುಗಿ ಜೀವಂತ ಇದೆ. ಪೂರ್ಣಿಮಾ ಸತೀಶ್ ಕೋಳಂಕರ್. ನಾನು ನನ್ನ ಅಪ್ಪನಿಗೆ ಜಸ್ಟಿಸ್ ಸಿಕ್ಕಲಿಕ್ಕೆ I am ready to face anything and everything for the sake of my father. ಯಾಕಂದ್ರೆ ನನ್ನ ಫಾದರ್ ನನಗೆ, ನನ್ನ ತಂದೆ ಸತೀಶ್ ಕೋಳಂಕರ್ ನನಗೆ ಒಂದು ಸೋಲ್ಜರ್ ಆಗಿ ಇದೆ. ಅದು ಯಾವಾಗ ಇರುದು ಬರೀ ಅವನು ಶರೀರ ನನ್ನ ಹತ್ರ ಇಲ್ಲ, ಬಟ್ ನನ್ನ ಫಾದರ್, ನನ್ನ ಸತೀಶ್ ಕೋಳಂಕರ್ ತಂದೆ ನನ್ನ ಹತ್ರ ಇರುದು. ಅವನು ಆಶೀರ್ವಾದ ಯಾವಾಗ ಇರುದು ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಅವನು ಪತ್ನಿಯಿಂದ ದುಃಖ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. 90 years ಆಗಿದ್ರು ಅಮ್ಮ ತಡಪ್ತಾ ಇರ್ತಾಳೆ. ಒಂದು ಹುಡುಗನಿಗೆ ತಗೊಂಡ it is impossible to bring him back, but it is possible to give him justice as early as possible. ಸತೀಶ್ ಅವರನ್ನ ಯೋಜನೆ ರೂಪಿಸಿ ಹತ್ಯೆ ಮಾಡಲಾಗಿದೆ. ಮಾರುಕಟ್ಟೆಯ ನಡುವೆಯೇ ಹಲವು ಬಾರಿ ಚಾಕು ಇರಿಯಲಾಗಿದೆ. ಸಮಾಜ ಸೇವೆ ಮಾಡಿಕೊಂಡಿದ್ದ ಸತೀಶ್ ಕೋಳಂಕರ್ ಅವರನ್ನ ಪೊಲೀಸರು ರೌಡಿ ಶೀಟರ್ ಎಂದು ಗುರುತಿಸಿದ್ದು ಸರಿಯಲ್ಲ ಎಂದರು.
ರಿಕ್ವೆಸ್ಟ್ ಮಾಡ್ಸಗೆ ಅವನಿಗೆ ಹಾಸ್ಪಿಟಲ್ ಜೈಲಿಗೆ ಟ್ರಾನ್ಸ್ಫರ್ ಮಾಡಿ. ಸೆಕೆಂಡ್ ಥಿಂಗ್ ಏನಂದ್ರೆ ದರ್ಶನ್ ರಾಜೇಶ್ ಮಜಾರಿಕರ್ ಅವರಿಗೆ ಬೆತ್ಕುಲ್ ಅವನ ಮೇಲೆ ರೀಇನ್ವೆಸ್ಟಿಗೇಷನ್ ಅನ್ನು ಮಾಡಬೇಕಂತ ನಾನು ವಿನಂತಿಯನ್ನು ಮಾಡಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದ. ಅಂಕೋಲಾ ತಾಲೂಕಿನ ವಂದಿಗೆ ಸುಕ್ರು ಮಾಸ್ತರ ಸ್ಮಾರಕ ಸೇವಾ ಪ್ರತಿಷ್ಠಾನ ಹಾರವಾಡ ಇವರು ಕೊಡಮಾಡುವ ಪ್ರತಿಷ್ಠಿತ ವಂದಿಗೆ ಸುಕ್ರು ಮಾಸ್ತರ ಪ್ರಶಸ್ತಿಯನ್ನ ನಿವೃತ್ತ ಮುಖ್ಯಾಧ್ಯಾಪಕ ರಮೇಶ್ ಡಿ ಹನುಮಟ್ಟೇಕರ್ ಅವರಿಗೆ ಪ್ರದಾನ ಮಾಡಲಾಯಿತು. ಅಂಕೋಲಾ ತಾಲೂಕಿನ ಹಾರವಾಡದ ಮೋಹನ್ ಹಾರ್ವಾಡೇಕರ್ ಅವರ ಸ್ವಗೃಹದಲ್ಲಿ ಪ್ರತಿಷ್ಠಾನದ 22ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಹಾಗೂ ಸನ್ಮಾನ ಮಾಡಲಾಯಿತು. ವೃತ್ತಿಯಲ್ಲಿ ಶಿಕ್ಷಕರಾಗಿ ತಮ್ಮ ಸುದೀರ್ಘ ಸೇವಾವಧಿಯಲ್ಲಿ ವಿಶೇಷ ಸಾಧನೆಯೊಂದಿಗೆ ಪ್ರವೃತ್ತಿಯಲ್ಲಿ ಯಕ್ಷಗಾನ, ನಾಟಕ ಕಲಾವಿದರಾಗಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಘಟಕರಾಗಿಯೂ ಸಲ್ಲಿಸಿದ ಅನುಪಮ ಸೇವೆಯನ್ನ ಪರಿಗಣಿಸಿ ನಿವೃತ್ತ ಮುಖ್ಯಾಧ್ಯಾಪಕ ರಮೇಶ್ ಡಿ ಹನುಮಟ್ಟೇಕರ್ ಅವರಿಗೆ ಪ್ರಶಸ್ತಿ ನೀಡಲಾಗಿದೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಮುಖ್ಯಾಧ್ಯಾಪಕ ರಮೇಶ್ ಜಿ ಹನುಮಟ್ಟೇಕರ್, ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನ ಹೆಚ್ಚಿಸುವಲ್ಲಿ ಶಿಕ್ಷಕರ ಪಾತ್ರ ಅಪಾರವಾಗಿದ್ದು, ನಿವೃತ್ತಿ ನಂತರವೂ ಮಕ್ಕಳಿಗೆ ಜ್ಞಾನ ಹಂಚುವ ಕಾರ್ಯವನ್ನ ನಿರಂತರವಾಗಿ ಮಾಡಬೇಕು. ಈ ನಿಟ್ಟಿನಲ್ಲಿ ನನಗೆ ನೀಡಿದ ಪ್ರಶಸ್ತಿಯು ನಿವೃತ್ತಿ ನಂತರವೂ ಸಮಾಜಮುಖಿಯಾಗಿ ಬದುಕಲು ಹುರಿದುಂಬಿಸಿದೆ ಎಂದರು. ಹಿರಿಯ ಲೆಕ್ಕ ಪರಿಶೋಧಕ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕ ಶೇಷು ಬಿ ಆಗೇರ, ಕೆಎಲ್ಇ ಡಿಎಡ್ ಕಾಲೇಜು ಪ್ರಾಂಶುಪಾಲೆ ಸರೋಜಿನಿ ಹಾರ್ವಾಡೇಕರ್, ಸಾರಿಗೆ ಇಲಾಖೆಯ ಲಲಿತಾ ಜೊಗಳಸೆ, ಬೇಬಿ ಆರ್ ಹನುಮಟ್ಟೇಕರ್, ತೀಳಾ ಹನುಮಟ್ಟೇಕರ್, ಹಿರಿಯರಾದ ಶಾಂತಿ ಟಿ ಹಾರ್ವಾಡೇಕರ್, ದುರ್ಗಿ ಬಿ ಜೊಗಳಸೆ ಇದ್ದರು. ರಮೇಶ್ ಹನುಮಟ್ಟೇಕರ್ ಅವರಿಗೆ ಸರ್ಕಾರ ಅಭಿನಂದನೆ ಸಲ್ಲಿಸುವುದಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಇವರು ಸೇವೆ ಸಲ್ಲಿಸಿದ ತಾಲೂಕಿನ ಸೇವೆ ಗ್ರಾಮದಲ್ಲಿ ಈ ಸೇವೆ ಗ್ರಾಮದ ಬಗ್ಗೆ ನಮಗೆ ಅವರ ಶಾಲೆಯ ಟೀಚರ್ಗಳು ಯಾರು ಸೇವೆ ಸೊಸೈಟಿಗೆ ಹೋಗಬೇಕು. ಅಲ್ಲಿ ಮ್ಯಾನೇಜರ್ ಹೇಳಿದ್ರೆ ಅಲ್ಲಿ ಹೋಗೋದಲ್ಲ ಸರ್, ಬೇಗ ಚೆನ್ನಾಗಿ ಬೇಡ ದೇವನಕ್ಕೆ ಸೊಸೈಟಿಗೆ ಭಟ್ರ ಅಂತ ಊಟ ಅಲ್ಲಿಂದ ಅವರಿಗೆ ಮಾತಾಡಿಗೆ ಈ ಶುಕ್ರಮಾಸ ಗೆಳೆಯ ಸ್ಟಾರ್ಟ್ ಮಾಡಬೇಕು. ಅದನ್ನು ಪ್ರತಿಷ್ಠಾಪನೆ ಇಂದಿನವರೆಗೂ ಅಲ್ಲಿಯ ನಾವು ಗೆಳೆಯರ ನಡೆಸಿದ್ದೀವಿ. ಚೆನ್ನಾಗಿ ನಮ್ಮ ಹಿರಿಯರು ಕೈಗೊಂಡಿಲ್ಲ ಹಿಂದೆ ಬೆಟ್ಟ ಎಲ್ಲರಿಗೂ ಮನೆ ಬಂದರೆ ನಮ್ಮ ಪಾರು ಕೂತ್ಗಳು ಆಕಳಿಗಳು ಸಾಂಬಾರು ಚಾ ಮಾಡಿಸ್ಗಳು ಖುಷಿ ಇರಲಿ, ಬೇಜಾರಿರ್ಲಿ, ನೋವಿರ್ಲಿ, ಏನಿರ್ಲಿ, ಈಗ ನೋಡ್ತಾ ಇದ್ದೀವಿ ಹೆಡ್ ಮಾಸ್ಟರ್ ಪೊಸಿಷನ್ ಎಷ್ಟು ಕಷ್ಟ ಇದೆ ಅನ್ಕೊಂಡು. ಆದ್ರೆ ಒಂದು ದಿನ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಕಾಣಿಸ್ಕೊಳ್ಳಿ. ಹಾರವಾಡ ತಾಲೂಕಿನಲ್ಲಿ ನನ್ನ ವಿದ್ಯಾರ್ಥಿ ಬೇಕಾರೆ ಬಹಳ ಪ್ರೀತಿ ರಮೇಶ್ ಅಣ್ಣ ಅಂದ್ರೆ ಹೇಳ್ತಾರೆ. ಅವ್ರು ಮಗನ ಮದುವೆಗೆ ನಮ್ಮ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಅವ್ರಿಗೆ ನೋಡಿದ್ದೇನೆ ನಾನು. ರಮೇಶ್ ಮದುವೆ ಮಗಳ ಮದುವೆ ಅಂತ ಆ ಸಂದರ್ಭದಲ್ಲಿ ಅದೊಂದು ಉಗ್ರಾಮವಾದಂತಹ ಶಿರ್ವೆ ಸ್ಥಳದಲ್ಲಿ ಶಾಲಾ ಶಿಕ್ಷಕ ವೃತ್ತಿಯನ್ನ ನಡೆಸಿದಾಗ ಮುಖ್ಯೋಪಾಧ್ಯಾಯ ಹುದ್ದೆಯನ್ನು ನಿರ್ವಹಿಸ್ತಾ ಆಫೀಸಿಗೆ ಹೋಗ್ಬೇಕಂದ್ರೆ ಅದೆಷ್ಟು ಕಷ್ಟ ಇದೆ. ಅಲ್ಲಿ ಒಂದು ಮಾಹಿತಿ ತಗೊಳ್ಬೇಕು, ನೆಟ್ವರ್ಕ್ ಇರೋದಿಲ್ಲ. ಹೊರಗಡೆ ಬಂದು ಅದೇನೇನ್ ಮಾಡಿ ಆ ಶಿಕ್ಷಕ ವೃತ್ತಿಯನ್ನ ನೆನಪಿಸಿ ಇಷ್ಟೊಂದು ಜನಪ್ರಿಯ ಶಿಕ್ಷಕರಾಗಿ ಜೊತೆಗೆ ಇಷ್ಟೊಂದು ವಿದ್ಯಾರ್ಥಿಗಳ ನೆನಪಿನಲ್ಲಿ ಜನರ ನೆನಪಿನಲ್ಲಿ ಇರುವ ಹಾಗೆ ಕೆಲಸ ಮಾಡಿ ಅವರು ನಿವೃತ್ತಿ ಒಂದು ಸಾಧನೆ. ನಾವು ಒಂದ್ ಕಡೆ ನಿಂತ್ಕೊಂಡು ಕೆಲಸ ಮಾಡಿರ್ತೀವಿ, ಆದ್ರೆ ನನ್ನ ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಕಷ್ಟಗಳಿವೆ ಅನ್ನೋದನ್ನ ಅವ್ರ ನನ್ನ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ. ಅವಾಗವಾಗ ಕೆಲವೊಂದು ನಮ್ಮ ಒಳ್ಳೆತನ ಮಾರ್ಗದರ್ಶನಗಳಿಂದ ಆದರ್ಶ ತುಂಬಿರ್ಬೇಕು ಅಂತ ನಾನು ಬಯಸ್ತೀನಿ. ಅದು ಹಿರಿಯರು ಕೂಡ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಮೋಹನಣ್ಣ ಮಾಡೋ ಇಂಥ ಒಳ್ಳೆ ಕಾರ್ಯಕ್ರಮ, ಆ ಒಳ್ಳೆ ಕಾರ್ಯಕ್ರಮಕ್ಕೆ ಒಳ್ಳೆ ಮನಸ್ಸಿರೋದ್ರಿಂದ ಕರೆದು ಇಲ್ಲಿ ಸನ್ಮಾನ ಮಾಡೋದು ಒಂದು ಆದರ್ಶದ ಪುಟ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಇಬ್ಬರು ಕೂತಿದ್ದಾರೆ.
ಈ ಮನೆಯ ಮಂತ್ರಾಲಯ ಅನ್ನೋ ಒಂದು ವೇದಿಕೆಯನ್ನು ಕಲ್ಪಿಸಿ ಇಂಥ ಒಂದು ಕಾರ್ಯಕ್ರಮ ಮಾಡಿರೋ ಮೋಹನಣ್ಣಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಕೀಯನ್ನು ಮಾತ್ರ ತಾನೇ ಇಟ್ಕೊಂಡು ನನ್ನನ್ನು ಬರಿಗೈ ಮಾಡ್ಬಿಟ್ಟ. ಆದ್ರೂ ನನ್ಗೆ ಬೇಸರ ಇಲ್ಲ, ನನ್ನನ್ನು ಬಗ್ಗೆ ಛಲವನ್ನು ತುಂಬುದ ಜೊತೆಗೆ ಸೇಸುಪಾವನ್ ಅಂತವ್ರು, ರಮೇಶ್ ಅಣ್ಣ ಅಂತವ್ರ ಒಂದು ಸಹಾಯ ನನ್ಗೆ ಯಾವಾಗ್ಲೂ ಸಿಗೋ ಹಾಗೆ ಮಾಡಿದ್ನಲ್ಲ, ಅದಕ್ಕೆ ನಾನು ಯಾವತ್ತೂ ಕೃತಜ್ಞಳಾಗಿರ್ತೇನೆ. ಅದಕ್ಕೆ ಧನ್ಯವಾದಗಳು. ಅದೇ ಮೋರಣ್ಣ ಹೇಳಿದ್ರೆ ಹಾಗೆ ಸೇಸುಪಾವನ್. ಎಸ್ಪಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು: 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.